ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತಹ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವು ವಿಶೇಷವಾದ ವಾಕ್ಯ ಧ್ಯಾನಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ಇನ್ನು ಒಂದು ವಿಶ್ವಾಸಿಯ ಜೀವಿತದಲ್ಲಿ, ಒಂದು ಸೇವಕನ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ ಆಶೀರ್ವಾದವನ್ನ ಹೊಂದಿ, ಅದ್ಭುತಗಳನ್ನ ಹೊಂದಿ, ಕರ್ತನ ಸನ್ನಿಧಿಯಲ್ಲಿ ವಾಕ್ಯದ ಮೇಲೆ ನಿಂತು ಪರಿಶುದ್ಧಾತ್ಮನ ಅಭಿಷೇಕವನ್ನು, ಆತ್ಮಿಕ ವರಗಳನ್ನ ಹೊಂದಿದಂತ ಎಷ್ಟೇ ದೊಡ್ಡ ಸೇವಕನ ಆಗಿರಲಿ, ಆತನ ಜೀವಿತದಲ್ಲಿ ಬರುವಂತ ಸಂದರ್ಭಗಳನ್ನ ಇವತ್ತಿನ ದಿವಸ ಅಥವಾ ವಿಶ್ವಾಸಿಯ ಜೀವಿತದಲ್ಲಿ ಬರುವಂತ ಸಂದರ್ಭವನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದು ಬಹಳ ಚಿಕ್ಕ ವಿಚಾರ ಆದ್ರೂ ಕೂಡ ಬಹಳ ಗಂಭೀರವಾದ ವಿಚಾರ. ಯಾಕೆಂತಂದ್ರೆ ನಾವು ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನನ್ನು ಹೊಂದಿಕೊಂಡು ಜೀವಿಸ್ತಾ ಇದ್ದೇವೆ. ಯಾರು ಕೂಡ ಕ್ರಿಸ್ತನಿಂದ ದೂರ ಹೋಗೋದಕ್ಕೆ ಬಯಸೋದಿಲ್ಲ, ಅಥವಾ ಕ್ರಿಸ್ತನಿಂದ ದೂರ ನಿಲ್ಲುವುದಕ್ಕಾಗ್ಲಿ, ಕ್ರಿಸ್ತನ ವಿಚಾರದಲ್ಲಿ, ಆತ್ಮಿಕದಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಕಡಿಮೆ ಆಗೋದಕ್ಕೆ ಬಯಸಲಿಲ್ಲ. ಆದ್ರೆ ಸಂದರ್ಭ, ಪರಿಸ್ಥಿತಿಗಳು ಮತ್ತು ನಮ್ಮ ಜೀವಿತದಲ್ಲಿರುವಂತಹ ಲೋಕದ ಆಶೆಗಳು, ಸೈತಾನನ ತರುವಂತ ಟೆಂಪ್ಟೇಷನ್ಗಳು, ಪಾಪದ ಪ್ರೇರೇಪಣೆಗಳು ನಮ್ಮನ್ನ ಈ ಲೋಕದ ಕಡೆಗೆ ಎಳೆದು ನಮಗೆ ತಿಳಿಯದ ರೀತಿಯಲ್ಲಿ ನಾವು ಬಿದ್ದು ಹೋಗುವಂತೆಯೋ, ಅಥವಾ ನಾವು ಕಾಲು ಜಾರುವಂತೆಯೋ, ಅಥವಾ ನಮ್ಮನ್ನ ಪಾಪಕ್ಕೆ ಸಿಲುಕಿಸುವಂತ ಕಾರ್ಯಗಳನ್ನ ಸೈತಾನ ಮಾಡ್ತಾನೆ. ಅದೇ ರೀತಿ ನಮ್ಮ ಶರೀರ ಅದು ಕಾರ್ಯ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅನ್ನೋದನ್ನ ನಮ್ಮನ್ನ ನಾವು ತೂಕಕ್ಕೆ ಹಾಕುವಂತಹ ಸಮಯ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ಒಂದು ರಿಫ್ರೆಶ್, ನಾವು ಕಂಪ್ಯೂಟರ್ ಅಲ್ಲಿ ಯಾವಾಗಲೂ ಒಂದು ರಿಫ್ರೆಶ್ ಅಂತ ಅನ್ಕೊಂಡಿರುತ್ತೆ. ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಆದ ಕೂಡಲೇ ಮತ್ತೆ ಚೆನ್ನಾಗಾಗುತ್ತೆ, ಮತ್ತೆ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ, ಮತ್ತೆ ಸರಿಯಾದ ರೀತಿಯಲ್ಲಿ ವರ್ಕ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಒಂದು ರಿಫ್ರೆಶ್ ಅಂತ ಇರಬೇಕು. ಇಲ್ಲದೆ ಹೋದ್ರೆ ನಾವು ಹೇಗಿದ್ದೇವೆ, ಏನ್ ಮಾಡ್ತಿದ್ದೇವೆ, ಎಲ್ಲಿ ಹೋಗ್ತಾ ಇದ್ದೇವೆ, ಯಾರ ಜೊತೆ ಮಾತಾಡ್ತಿದ್ದೇವೆ, ಯಾವ ರೀತಿಯಲ್ಲಿ ಪ್ರಾರ್ಥನಾ ಜೀವಿತ ಇದೆ, ಆತ್ಮಿಕ ಜೀವಿತ ಇದೆ, ನಮಗೆ ಗೊತ್ತಾಗೋದಿಲ್ಲ. ಹಾಗಾದ್ರೆ ನಾವು ಸ್ಟೂಡೆಂಟ್ಸ್ ಅಲ್ಲಿ ಕೂಡ ಇನ್ಸ್ಟಿಟ್ಯೂಷನ್ಸ್ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಟೂಡೆಂಟ್ಸ್ ಯಾವ ರೀತಿಯಲ್ಲಿ ಕೆಲಸ, ಈಗಂತೂ ಮೊದಲೆಲ್ಲ ಒಂದು ತಿಂಗಳಿಗೊಂದು ಟೆಸ್ಟ್ ಅಥವಾ ಮಿಡ್ ಟರ್ಮು, ಮತ್ತೆ ಅದೇ ರೀತಿಯಲ್ಲಿ ಫೈನಲ್ ಎಕ್ಸಾಮು, ಈ ರೀತಿಯಲ್ಲಿತ್ತು. ಈಗಂತೂ ವಾರಕ್ಕೊಂದು ಟೆಸ್ಟ್ ಮಾಡ್ತಾರಂತೆ, ದಿನಕ್ಕೊಂದು ಟೆಸ್ಟ್ ಮಾಡ್ತಾರಂತೆ. ಅದೇನ್ ಮಾರ್ಕ್ಸ್ ಪಡಿತಾರೆ ಇದ್ದಾರೋ, ಅದೇನು ಚೆನ್ನಾಗಿ ಓದ್ತಾ ಇದ್ದಾರೋ, ಅದರ ಔಟ್ಕಮ್ ಚೆನ್ನಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಟೋಟಲ್ ಏನಂತಂದ್ರೆ ಮಕ್ಕಳು ಹೇಗೆ ಬರೀತಿದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಮೊದಲೆಲ್ಲ ನಮ್ಗೆ ಕಾಪಿ ಹೊಡೆಯೋದಂದ್ರೆ ಬಹಳ ಭಯ. ಯಾಕಂದ್ರೆ ಕಳ್ತನ ಮಾಡಿದ ರೀತಿಯಲ್ಲಿ ಫೀಲ್ ಆಗ್ತಾ ಇತ್ತು. ನಮ್ಮ ಮುಖದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಟೀಚರ್ಗೆ ಇವ್ನು ಕಾಪಿ ಹೊಡೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗಿನ ಇದರಲ್ಲಿ ಎಲ್ಲ ಫುಲ್ ಟಾಪ್ ಟು ಬಾಟಮ್ ಕಾಪಿ ಹೊಡೆದ್ರೆ ಕಂಡು ಹಿಡಿಯಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳು ಅಷ್ಟೊಂದು ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ದಾರೆ. ತಮ್ಮ ಬುದ್ಧಿವಂತಿಕೆಯನ್ನು ಒಳ್ಳೆ ಕಡೆ ಉಪಯೋಗಿಸೋದನ್ನು ಬಿಟ್ಟು ಕೆಟ್ಟ ಒಂದು ದಾರಿಯಲ್ಲಿ ಉಪಯೋಗಿಸುವಂತ ಕಾರ್ಯಗಳು ನಡೀತಿದೆ. ಅದೊಂದು ಬಾರಿ ಒಂದು ಸೈಡ್ ಅಲ್ಲಿ ಬಿಟ್ಬಿಡೋಣ. ಇವತ್ತಿನ ದಿವಸ ನಾವು ಹೊಸ ಟಾಪಿಕ್ ಅರಣ್ಯಕಾಂಡ 11ನೇ ವಚನಕ್ಕೆ ಹೋಗೋಣ. ಅರಣ್ಯಕಾಂಡ 11ನೇ ವಚನ. ಈ 11ನೇ ಅಧ್ಯಾಯವನ್ನು ನಾವು ತುಂಡು ಮಾಡಿ ಎಲ್ಲ ಜ್ಞಾನ ಮಾಡಿ ಆಗಿದೆ. ಇನ್ನೊಂದು 2-3 ಭಾಗಗಳನ್ನ ಮಾತ್ರ ಭಾಗ ಮಾಡಿದೆ. ಈ 11ನೇ ಅಧ್ಯಾಯ 25ನೇ ವಚನದಲ್ಲಿ ಗಮನಿಸಿ, ನಮ್ಗೂ ಆಶ್ಚರ್ಯ ಆಯ್ತು ವಾಕ್ಯ ಓದಿದಾಗ. ವಾಕ್ಯ ಈ ರೀತಿಯಲ್ಲಿ ಇದೆ: ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮಿಕ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು. ಇದು ನಮ್ಗೆ ಅರ್ಥವಾಯ್ತಾ? ಮೋಶೆ ಹೇಳಿದ ನನ್ಗೊಬ್ಬನಿಗೆ ನಿಭಾಯಿಸಕ್ ಆಗೋದಿಲ್ಲ. ಈ ಇಸ್ರೇಲ್ರು ಬಂದು ಒಂದಿನ ಬಂದು ನೀರ್ ಕೇಳ್ತಾರೆ, ಒಂದಿನ ಬಂದು ಮಾಂಸ ಕೇಳ್ತಾರೆ, ಒಂದಿನ ಬಂದು ರೊಟ್ಟಿ ಕೇಳ್ತಾರೆ. ಇವರು ನನ್ಗೆ ಐಗುಪ್ತಾನೆ ಒಳ್ಳೇದು ಅಂತಾರೆ, ಈರುಳ್ಳಿ ಚೆನ್ನಾಗಿತ್ತು ಅಂತಾರೆ, ಬೆಳ್ಳುಳ್ಳಿ ಚೆನ್ನಾಗಿತ್ತು ಅಂತಾರೆ, ಮಾಂಸ ಚೆನ್ನಾಗಿತ್ತು ಅಂತಾರೆ. ಇವರು ದಿನಕ್ಕೊಂದು ಬಂದ್ರೆ ನನಗೆ ಆಗೋದಕ್ಕಾಗೋದಿಲ್ಲ. ನಾನೇನು ಇವರನ್ನ ಒತ್ತು ಸಹಿಸಿ ನಿರ್ವಹಿಸಿದ ತಾಯಿನ, ನನ್ನ ಕಂಕ್ಳಲ್ಲಿ ಎತ್ಕೊಂಡು ಇವರನ್ನ ಹೋಗೋದಕ್ಕೆ ನಾನು ತಾಯಿನ ಇವ್ರದ್ದು ಅಂತ ಅನ್ಕೊಂಡು ಮೋಶೆ ಕೇಳ್ತಾನೆ. ಈ ಮೋಶೆ ಕೇಳಿದ ಮಾತುಗಳನ್ನ, ದೊಡ್ಡ ಮಾತುಗಳನ್ನ ದೇವ್ರು ಕೇಳಿ ಇವನಿಗೆ ಯಾವಾಗ ನೋಡಿದ್ರೆ ಒಂದು ಚೊರೆ ಇದೆ. ಯಾವ್ದು ಪ್ರಶ್ನೆ ಬಂದ್ರು ಕೂಡ ದೇವ್ರೇ ನಾನೇನ್ ಮಾಡ್ಲಿ ಅಂತ ಅನ್ಕೊಂಡು ಕೇಳಿದ್ರೆ, ಅದಕ್ಕೋಸ್ಕರ ನೀನ್ ಒಬ್ಬನೇ ಮಾಡ್ಬೇಡಪ್ಪ, ಇನ್ನು 70 ಜನರನ್ನು ನಾನು ಆರಿಸ್ಕೊಳ್ತೀನಿ. ಅವ್ರಿಗೂ ಕೂಡ ನಿನ್ನಲ್ಲಿರುವಂತ ಆತ್ಮಿಕ ನಿನಗೆ ಇತ್ತು, ನಿನಗೆ ಸ್ಥಾನಮಾನ ಇತ್ತು,
ನಿನಗೆ ಸ್ಪೆಷಾಲಿಟಿ ಇತ್ತು, ಯಾಕಂದ್ರೆ ನೀನ್ ನನ್ನ ನಂಬಿಕಸ್ಥನಾಗಿ ನನ್ನ ಒಂದು ಕಣ್ಣು ಮುಂದೆ ನೀನು ನಡೆದಿದ್ದಿ. ಹಾಗೆ ಈಗ ಈ ಸಿಚುವೇಶನ್ ನಿನಗೆ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ, ನೀನೇನ್ ಮಾಡ್ತೀಯ, ನೀನೇನ್ ಹೇಳ್ತಾ ಇದೀಯ, ನನಗೆ ಆಗ್ತಾ ಇಲ್ಲ ಅಂದ್ರೆ, ನಿನಗೆ ಆಗೋದಿಲ್ಲ ಅಂತಂದ್ರೆ ನಾನು ಇನ್ನೂ ಒಂದು 70 ಜನರಿಗೆ ಕೊಡ್ತೀನಿ ಅದೇ ರೀತಿಯಲ್ಲಿ ಆತ್ಮಿಕ ವರಗಳಲ್ಲಿ ಮೇಘದಲ್ಲಿ ಬಂದು ಅವನ ಸಂಗಡ ಮಾತಾಡಿ, ಯಾರು ಮೋಶೆಯ ಸಂಗಡ ಮಾತಾಡಿ ಮೋಶೆಯಲ್ಲಿದ್ದ ಆತ್ಮಿಕ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು. ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು, ಪರವಶರಾಗಿ ದೇವರ ಮಹತ್ತನ್ನ ಹೇಳಿದರು, ಪರವಶರಾಗಿ ದೇವರ ಅದ್ಭುತ ಕಾರ್ಯಗಳನ್ನು ಹೇಳಿದರು, ಪರವಶರಾಗಿ ಮುಂದೆ ನಡೆಯುವುದು ವಿಚಾರ. ನನಗೆ ಅವರು ಏನ್ ಪ್ರವಾದಿಸುವುದಿಲ್ಲ, ಅದ್ರ ಬಟ್ ನಾನು ಆಲೋಚನೆ ಮಾಡ್ತಿರೋದು, ಒಬ್ಬ ಪ್ರವಾದಿ ಪರವಶನಾಗಿ ಪ್ರವಾದಿ ನೋಡುವಾಗ ಒಬ್ಬರ ಜೀವಿತದ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ. ನಾವು ಸತ್ಯವೇದದಲ್ಲಿ ನೋಡುವಾಗ ಪರವಶರಾದಾಗ, ದೇವರ ಆತ್ಮನ ವಶವಾದಾಗ ಅವರು ದೇವರ ಮಹತ್ವಗಳನ್ನ ಹೇಳ್ತಾರೆ, ದೇವರ ಒಂದು ಅದ್ಭುತ ಕಾರ್ಯಗಳನ್ನು ಹೇಳ್ತಾರೆ, ದೇವರ ಅದ್ಭುತ ಕಾರ್ಯಗಳನ್ನು ವರ್ಣನೆ ಮಾಡ್ತಾರೆ, ಆ ಅದ್ಭುತ ಕಾರ್ಯಗಳಲ್ಲಿ ಅಡಕವಾಗಿರುವಂತಹ ಪ್ರಕಟಣೆಗಳನ್ನ ವರ್ಣನೆ ಮಾಡ್ತಾರೆ. ಈಗ ನಾವು ಪ್ರಕಟಣೆ ಗ್ರಂಥವನ್ನು ನೋಡುವಾಗ ಅದರಲ್ಲಿರುವ ಒಂದೊಂದು ವರ್ಡನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಗಂಟಾನ ಬಟ್ಲೆ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಅಷ್ಟು ಅದರಲ್ಲಿ ಅಡಕವಾದ ಅರ್ಥಗಳಿದಾವೆ. ಅದನ್ನ ಈ ಕಾಲದಲ್ಲೇ ನಡೆಯೋದು ಅಂದುಕೊಂಡು ಕಂಡು ಹಿಡಿದು ಕೂಡ ಬಹಳ ಕಷ್ಟಕರವಾದ ವಿಚಾರ. ಯೆರೆಮೀಯ ಪ್ರವಾದನೆ ಆಗಿರ್ಬೋದು, ಯೆಹೆಜ್ಕೇಲ ಪ್ರವಾದನೆ ಆಗಿರ್ಬೋದು. ಯೆಹೆಜ್ಕೇಲ ಪ್ರವಾದನೆ ಅಂತೂ ಅದೆಷ್ಟು ಇಮ್ಯಾಜಿನರಿ ಇದೆ ಅಂತಂದ್ರೆ ನಮಗೆ ಇಮ್ಯಾಜಿನೇಷನ್ ಪವರ್ ಇಲ್ಲ ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕ್ಲಿಷ್ಟವಾದ ಪ್ರವಾದನೆಗಳನ್ನ ಆ ಯೆಹೆಜ್ಕೇಲ, ನಂಗೆ ಗೊತ್ತಿಲ್ಲ ಯೆಹೆಜ್ಕೇಲನ ಯಾವ ರೀತಿಯಲ್ಲಿ, ನಾನು ಅಂದ್ಕೊಳ್ತೇನೆ ಆತನ ಪರವಶನಾಗಿ, ದೇವರ ಆತ್ಮ ಪರವಶನಾದಾಗ್ಲೇ ಆ ಯೆಹೆಜ್ಕೇಲನ ಆ ಜ್ಞಾನ ದೊರೆಯುತ್ತದೆ ನೋಡ್ತೇವೆ. ಹಲ್ಲೆಲೂಯ. ಇಲ್ಲಿ ಅವರು ಪರವಶರಾಗಿ ಪ್ರವಾದಿಸಿದರು. ಆದ್ರೆ ನೆಕ್ಸ್ಟ್ ಬರುವ ಸೆಂಟೆನ್ಸ್ ಪ್ರಾಮುಖ್ಯ, ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ. ಅವರ ಮೇಲೆ ದೇವರಾತ್ಮ ಇಳಿದು ಬಂತು, ಆತ್ಮಿಕ ವರಗಳು ದೊರೆಯಲ್ಪಟ್ಟವು, ಆತ್ಮಿಕ ವರಗಳು ಸಿಕ್ತು, ಪ್ರವಾದನೆ ನುಡಿದ್ರು. ಆದ್ರೆ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಕರ್ತನ ಹೇಳ್ತಾ ಇದ್ದಾನೆ, ನಂತರ ಅವರು ಪ್ರವಾದಿಸಲಿಲ್ಲ. ಏನಿರ್ಬೋದು ಕಾರಣ? ಎಪ್ಪತ್ತು ಜನರನ್ನ ಎಲಿಜಿಬಲ್ ವ್ಯಕ್ತಿಗಳನ್ನು ಅಂದ್ಕೊಂಡು ಕರ್ತನ ಆರಿಸಿ ಯಾವ ರೀತಿಯಲ್ಲಿ ಅಭಿಷೇಕ ಮಾಡೋದು ಅಂದ್ರೆ, ಇಬ್ರು ಹೋಗಿ ಎಲ್ಲೋ ಕೂತಿದ್ರು, ನಮಗ್ ಬೇಡಪ್ಪ ಯಾಕಂದ್ರೆ ಇದನ್ನೆಲ್ಲ ನಿಭಾಯಿಸಕ್ಕೆ ನಮ್ದಾಗೋದಿಲ್ಲ. ಮೋಶೆ ರೀತಿಯಲ್ಲ ಕ್ಯಾರೆಕ್ಟರ್ ಇರೋರು ಹೋಗಿ ಇಬ್ರೆಲ್ಲ ಕೂತಿದ್ರು. ಅಲ್ಲಿದ್ರು ಕೂಡ ಪಾಳೆಯದಲ್ಲಿ ಅವರಿಲ್ಲ, ಅವ್ರ ಮನೆ ಹತ್ರ ಇದ್ರು ಕೂಡ ಅಲ್ಲಿ ಅವರಿಗೆ ಆತ್ಮಿಕ ವರಗಳ ದೊರೆಯಲ್ಪಟ್ಟವು. ಅವರು ಕೂಡ ಪರವಶರಾಗಿ ಪ್ರವಾದನೆ ನುಡಿದ್ರು. ನಾನು ಎಕ್ಸಾಕ್ಟ್ಲಿ ಏನು ಅಂತ ಅನ್ಕೊಂಡು ಕೇಳ್ತಾ ಇಲ್ಲ, ಇದಕ್ಕಿರುವ ಕಾರಣಗಳೇನು? ನಾವೇ ಇಷ್ಟು ವರ್ಷ ನಾವು ಆತ್ಮಿಕವಾಗಿ ನಾವು ಸತ್ಯವೇದನ ಓದ್ತಾ ಇದ್ದೇವೆ, ಆರಾಧನೆ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಇನ್ನೊಬ್ಬರಿಗೆ ಕೌನ್ಸಿಲಿಂಗ್ ಕೊಡ್ತಾ ಇದ್ದೇವೆ, ಇನ್ನೊಬ್ಬರನ್ನು ಬಲಪಡಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅನೇಕ ಪ್ರಕಟಣೆಗಳನ್ನು ನಮ್ಮ ಜೀವಿತದ ಬಗ್ಗೆ ನಮಗೆ ಕರ್ತನ ಕೊಡ್ತಾ ಇದ್ದಾನೆ. ಇದನ್ನೆಲ್ಲವನ್ನ ಒಂದು ಕಂಡೆನ್ಸ್ ಆಗಿ ಏನಾಗಿರ್ಬೋದು ಇವತ್ತಿನ ದಿವಸ ಕಾರಣಗಳನ್ನ ಹುಡುಕುವಂತ ಏನಾಗಿರ್ಬೋದು? ಏನಾಗಿದೆ ಅಂತ ನಾನು ಕೇಳ್ತಾ ಇಲ್ಲ, ಏನಾಗಿರ್ಬೋದು ಅಂತ ಕೇಳ್ತಾ. ಅವರವರ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ಬೋದು. ಅವ್ರಿಗೆ ಇರುವಂತ ಕೆಲಸಗಳೇನಂದ್ರೆ ನ್ಯಾಯ ವಿಚಾರಣೆ. ಅವ್ರಿಗೆ ಬಂದಂತ ಜನರಿಗೆ, ಯಾಕಂದ್ರೆ ಮೋಶೆ ಕೆಳಗಡೆ ಅವ್ರು ನ್ಯಾಯ ವಿಚಾರಣೆ ಮಾಡ್ಬೇಕು, ದೊಡ್ಡ ಕೇಸ್ ಅವ್ರಿಗೆ ಹೋಗಿ ಮೋಶೆ ಕೈ ಕೊಡಬೇಕಾಯ್ತು. ಸೊ ಅವರು ಆ ಸರಿಯಾದ ರೀತಿಯಲ್ಲಿ ನಿವಾರಣೆ ಮಾಡದೇ ಇರಬಹುದು ಅಂತ ಅನ್ಕೊಂಡು ಒಂದು ಕಾರಣ ಆಗಿರ್ಬೋದು. ಆದ್ರೆ ಪ್ರವಾದನೆ ಹೇಳೋದಕ್ಕೆ ಅವ್ರನ್ನ ಕರೆದಿರ್ಲಿಲ್ಲ. ಇವ್ರಿಗೇನೋ ಕೆಲಸ ಏನಂದ್ರೆ ನ್ಯಾಯ ವಿಚಾರಣೆ ಮಾಡಬೇಕು, ಜನರನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆ ಸಮಯದಲ್ಲಿ ಇವರಿಗೆ ಪ್ರವಾದನೆ ಹೇಳಿದ್ರು, ನಂತರ ಅವರು ಪ್ರವಾದಿಸಲಿಲ್ಲ ಅನ್ಕೊಂಡು ಕಾರಣ ಒಂದು ಅದೇನಿರ್ಬೋದು, ಅವರು ಕರೆಕ್ಟ್ ಆದ ರೀತಿಯಲ್ಲಿ ಕೆಲಸ ಮಾಡದೇ ಇರ್ಬೋದು. ಆರೋನನು ಮತ್ತು ಮೋಶೆ ರೀತಿಯಲ್ಲಿ ಮೋಶೆ ವಿರುದ್ಧವಾಗಿ ನಾವೇ ಏನೋ ಮಾಡ್ತಾ ಇದೀವಿ ಅನ್ನೋದು ಹೆಚ್ಚಿಸ್ಕೊಂಡಿರ್ಬೋದು. ಅವರಿಗೆ ಅಹಂಕಾರ ಬಂದಿರ್ಬೋದು, ಪ್ರೈಡ್ ಬಂದಿರ್ಬೋದು. ಅದು ಸಾಧ್ಯತೆ ಇದೆ. ನ್ಯಾಯನ ಅನ್ಯಾಯವಾಗಿ, ಯಾಕಂದ್ರೆ ಸಮುವೇಲನ ಒಂದು ಕಡೆ ಹೇಳ್ತಾನೆ, ನಾನು ಯಾವುದು ಕೂಡ ಲಂಚಕ್ಕೆ ಕೈ ಚಾಚಿಲ್ಲ, ಯಾವುದನ್ನು ಕೂಡ ಅನ್ಯಾಯ ಮಾಡಿದ ವ್ಯಕ್ತಿಗೆ ನ್ಯಾಯ ಮಾಡಿದ್ದನ್ನು ಅನ್ಯಾಯ ನಾನು ಎಂದಿಗೂ ಮಾಡಿಲ್ಲ ಅಂತ ಅನ್ಕೊಂಡು ಅವನು ಜನರ ಮುಂದೆ ಹೇಳೋದನ್ನ ನೋಡ್ತೇವೆ. ಆ ರೀತಿಯ ಕಾರ್ಯವನ್ನು ಇವರು ಮಾಡಿರ್ಬಹುದು, ದೇವರಿಗೆ ಅವಿಧೇಯತೆಯನ್ನು ತೋರಿಸಿರಬಹುದು.
ಮೋಸ್ಟ್ಲಿ ನ್ಯಾಯ ಗೊತ್ತಾ ಇವರು ಸಹ ಮಾಡಿದ್ರು ಮೋಶೆ ಸ್ಥಾನದಲ್ಲಿ ನಿಂತು ಹೇಳಿರ್ತಾರೆ ಅಂತ ಅದೇ ಸೇಮ್ ಮೋಶೆ ಸ್ಥಾನದಲ್ಲಿ ಅಂದ್ರೆ ಸಮಯನ ಮಾಡ್ಬೇಕೇ ಇತ್ತು, ಸೌಲವನ್ನು ಮಾಡಿದ. ಸೊ ಯಾರು ಮಾಡ್ಬೇಕಿತ್ತು ಅದ ಕೆಲಸವನ್ನ ಅವ್ರು ಮಾಡೋದಕ್ಕೆ ಬಿಡದೆ ನಾವೇ ದೊಡ್ಡವರು ಅಂತ ಅನ್ಕೊಂಡು ಹೇಳಿದ್ರೆ ಅದು ಆ ಪಂಗಡ ಬೇರೆ ಇದೆ. ಈ ಪಂಗಡದಲ್ಲಿ ಅವರಿಲ್ಲ. ಆ ಪಂಗಡ ಕೊರಹಿಯರ ಪಂಗಡ ಮತ್ತೆ ಇನ್ನೊಂದು ಪಂಗಡ ಬರುತ್ತೆ. ದೇವರ ವಿರುದ್ಧ ಪಾಪ ಮಾಡಿ ಅವರನ್ನ ದೇವರ ಆತ್ಮ ಬಿಟ್ಟು ಹೋಗಿರ್ಬೋದು. ಇದಕ್ಕೆ ನಮಗೆ ವಾಕ್ಯದ ಆಧಾರಗಳಿದಾವೆ. ಹಾಗಾದ್ರೆ ನಮಗೆ ದೊರೆತಂತ ಆತ್ಮಿಕ ವರದಾನ ನಮ್ಮನ್ನ ಕೈ ಬಿಟ್ಟು ಹೋಗುವಂತ ಚಾನ್ಸಸ್ ಇದೆ. ಅದು ಹೌದು, ಅದೊಂದು ಕನ್ಫರ್ಮೇಶನ್ ಸಿಗ್ತಾ ಇದೆ. ನಮಗೆ ದೊರಕಿದಂತ ದೇವರ ಆಶೀರ್ವಾದ ಸಮ್ಟೈಮ್ಸ್ ನಮ್ಮ ಕೈ ಬಿಟ್ಟು ಹೋಗುವಂತ ಚಾನ್ಸಸ್ ಇದೆ. ಇದೆಲ್ಲ ಕಾರಣಗಳು ಆ ಒಂದು ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ನೋಡೋದಕ್ಕೆ ಕಾರಣಗಳಾಗಿರ್ತವೆ. ಇವತ್ತಿನ ದಿವಸ ನಾವು ಕೂಡ ಆತ್ಮಿಕವಾಗಿ ಅನೇಕ ವರದಾನಗಳನ್ನು ಹೊಂದಿದ್ದೇವೆ, ಕೆಲವು ದರ್ಶನಗಳನ್ನ ಕಾಣುವವರಿದ್ದೇವೆ. ಅದೇ ರೀತಿಯಲ್ಲಿ ನಾವು ದೈವೋಕ್ತಿಗಳನ್ನು ನುಡಿಯುವಾಗ ಕೆಲವು ಮಾತುಗಳು ನಾವು ನೆನೆಸಿದ ರೀತಿಯಲ್ಲಿ ಆ ಬಾಯಲ್ಲಿ ಬಂದಿರುತ್ತೆ, ಅದು ಹಾಗೆ ನಡೆದಿರುತ್ತೆ. ಅದೇ ರೀತಿಯಲ್ಲಿ ನಾವು ಸತ್ಯವೇದದಲ್ಲಿ ಓದಿದಂತ ಕೆಲವು ಸಾರಿ ನೋಡುವಾಗ ಕೆಲವರ ವಿಚಾರವಾಗಿ ನಾವು ಪ್ರಾರ್ಥನೆ ಅಥವಾ ನಮ್ಮ ವಿಚಾರ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ದೇವರ ವಾಕ್ಯ ಈ ರೀತಿಯಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡು ಅಂದಾಗ ನಮ್ಗೆ ಅದು ಆ ಒಂದು ಸಿಚುವೇಶನ್ಗೆ ದೇವರೇ ಕೊಟ್ಟಿರೋದನ್ನ ಅನ್ಕೊಂಡ್ರೆ ದೇವ್ರು ನಡೆಸಿರೋದಿದೆ. ಅಥವಾ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ದರ್ಶನ ಕೊಟ್ಟಿರೋದು ಇರಬಹುದು, ದೇವರ ಸ್ವರ ಕೇಳಿರೋದು ಇರಬಹುದು, ಅಥವಾ ನಾವು ಎಲ್ಲೇ ನಿಂತರೂ ಕೂಡ ದೇವರ ವಾಕ್ಯವನ್ನು ಹೇಳದ ಕೂಡಲೇ ಆತ್ಮಗಳನ್ನ ಆಕರ್ಷಿಸುವ ರೀತಿಯಲ್ಲಿ ನಾವು ನಿಂತವರಾಗಿ ನಾವು ಅನೇಕ ಜನರಿಗೆ ಸುವಾರ್ತೆ ಸಾರಿರಬಹುದು. ಇದೆಲ್ಲ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಆದ್ರೆ ಈಗ ಏನಾಗಿದೆ, ಆಮೇಲೆ ತಿರುಗಿ ಅವರು ಪ್ರವಾದಿಸಲಿಲ್ಲ, ತಿರುಗಿ ಆ ಕಾರ್ಯಗಳನ್ನು ನಾವು ಮಾಡ್ತಾ ಇಲ್ಲ, ತಿರುಗಿ ಆ ಕಾರ್ಯಗಳು ನಮ್ಮ ಮುಂದೆ ಆಗ್ತಾ ಇಲ್ಲ, ತಿರುಗಿ ಆ ಕಾರ್ಯಗಳು ನಮ್ಮ ಹೊರಗಡೆಯಿಂದ ಅದು ಬರ್ತಾ ಇಲ್ಲ. ಈ ಒಂದು ಬೋರ್ವೆಲ್ ಅನ್ನು ಕೊರಿತಾರೆ, ಅದು ಎಷ್ಟೋ ವರ್ಷಗಳ ಕಾಲ ನೀರು ಕೊಡುತ್ತೆ. ನೀರು ಕೊಟ್ಟ ನಂತರ ಆ ಬೋರ್ವೆಲ್ ನೀರೇ ಬರೋದಿಲ್ಲ. ಆದ್ಮೇಲೆ ಏನ್ ಮಾಡ್ತಾರೆ, ಅದನ್ನ ಮುಚ್ಚಾಕ್ತಾರೆ. ಇಲ್ಲಿ ಕರ್ತನ ಮುಚ್ಚಾಕೋದಕ್ಕೆ ಬಯಸ್ತಾ ಇಲ್ಲ, ಆದ್ರೆ ತಿರುಗಿ ಯಾಕೆ ಪ್ರವಾದಿಸಲಿಲ್ಲ ಅನ್ನೋದನ್ನ ಆಲೋಚನೆ ಮಾಡೋದಕ್ಕೆ ಕರ್ತನ ಬಯಸ್ತಾ ಇದ್ದಾನೆ. ಯಾರು ಆಲೋಚನೆ ಮಾಡ್ಬೇಕು? ಕರ್ತನಿಗೆಲ್ಲ ಗೊತ್ತಿದೆ, ನಾವು ಆಲೋಚನೆ ಮಾಡಬೇಕೆಂದು ಬಯಸ್ತಾ ಇದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನಾವು ಒಂದು ನಿದರ್ಶನವನ್ನು ಓಡಿಕೊಳ್ಳೋಣ. ಮೊದಲನೇ ಸಮುವೇಲ 10ನೇ ವಚನ. ಸೌಲನಿಗೂ ಕೂಡ ಇಸ್ರೇಲ್ ದೇಶದ ಮೊದಲನೇ ರಾಜ ಯಾರ ಆರಿಸುವಿಕೆ? ಜನರು ಆರಿಸಿರೋದು, ಅದು ಸ್ಪಷ್ಟವಾಗಿದೆ. ಸಮುವೇಲ ಆರಿಸಿದಲ್ಲ, ದೇವರ ಆರಿಸಿದಲ್ಲ. ಆ ಸಮಯದಲ್ಲಿ ರಾಜ ಬೇಕು ಅಂತ ಅನ್ಕೊಂಡು ಕೇಳಿದ್ದೆ ಜನರಾಗಿದ್ದಾರೆ. ಜನರು ಕೇಳ್ತಾರೆ. ಅದಕ್ಕಿಂತ ಮುಂಚೆ ಇಸ್ರೇಲ್ ರಾಜನ ಯಾರಾಗಿರ್ತಾನೆ? ದೇವರೇ ಇಸ್ರೇಲರ ರಾಜರಾಗಿರ್ತಾರೆ. ಹಲ್ಲೆಲೂಯಾ. ದೇವರು ತಾನೇ ಆತನು ಇಸ್ರೇಲರ ರಾಜನಾಗಿ ಎಲ್ಲವನ್ನ ನಡೆಸಿಕೊಂಡಿದೆ. ಈ ನ್ಯಾಯಸ್ಥಾಪಕರಾಗಿರ್ಬೋದು, ಇವರೆಲ್ಲ ಮೌತ್ ಪೀಸ್ ಅಷ್ಟೇ. ಜನರ ಮಧ್ಯೆ ಮಾತನಾಡೋದಕ್ಕಿರುವವರು, ಕಾರ್ಯ ಮಾಡುವನು ಯಾರಾಗಿದ್ದಾನೆ? ಈ ಗಿದ್ಯೋನನ ಕಾಲದಲ್ಲಿ ಕಾರ್ಯ ಮಾಡಿದ ಆತನ ಯಾರಾಗಿದ್ದಾರೆ? ದೇವರು. ಯಾಕೆ ಒಂದು ವೇಳೆ 2 ಲಕ್ಷ 3 ಲಕ್ಷ ಜನರನ್ನು ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಗಿದ್ಯೋನ ಜನಿಸಿ ಬಂದಿದ್ದಾದ್ರೆ ಗಿದ್ಯೋನ ಏನಂತಿದ್ದ? ಯೆಹೋವನ ಕತ್ತಿಗೆ ಗಿದ್ಯೋನನ ಕತ್ತಿಯಿಂದ ಹೇಳ್ತಾ ಇಲ್ಲ, ಗಾಲಿ ಗಿದ್ಯೋನನ ಕತ್ತಿಯಿಂದ ಅವನು ಹೇಳ್ತಾ ಇದ್ದ. ಅದಕ್ಕೆ ದೇವರು ಏನ್ ಮಾಡಿದ್ರು? ಕೇವಲ 300 ಜನರನ್ನ ಮಾತ್ರ ಕಳಿಸ್ತಾರೆ. ಹಲ್ಲೆಲೂಯಾ. ಕನಿಷ್ಠವಾದದನ್ನ ದೇವರು ಉಪಯೋಗಿಸೋದನ್ನ ನೋಡಿದ್ರೆ ಇವತ್ತಿನ ದಿವಸ ಚಿಕ್ಕ ಗುಂಪಾಗಿ ಅಥವಾ ಒಂಟಿಯಾಗಿ ನಾವು ಏಕ ವ್ಯಕ್ತಿಯಾಗಿ ನಾವು ಯಾವ ಒಂದು ವ್ಯಕ್ತಿ ಮತ್ತು ಗುಂಪಿನ ಮಧ್ಯದಲ್ಲಿದ್ರೂ ಕೂಡ ಕರ್ತನು ಎಲ್ಲ ಜನರ ಮೇಲೆ ಇಂಪ್ಯಾಕ್ಟ್ ಮಾಡುವ ಹಾಗೆ, ಪ್ರಭಾವ ಬೀರುವ ಹಾಗೆ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.
ನಾವು ಕನಿಷ್ಠವಾಗಿದ್ದೇವೆ, ನಾವು ಅಲ್ಪವಾಗಿದ್ದೇವೆ ಅಂತ ಅಂದ್ಕೊಂಡು ದೇವರ ಸನ್ನಿಧಿಯಲ್ಲಿ ನಾವು ಬಲಹೀನರು ಅಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ತನು ಬಲಹೀನರನ್ನೇ ಉಪಯೋಗಿಸುವಾದನಾಗಿದ್ದಾನೆ. ಹಲ್ಲೆಲೂಯಾ. ಜ್ಞಾನಹೀನರನ್ನೇ ದೇವರು ಉಪಯೋಗಿಸುವಾದನಾಗಿದ್ದಾನೆ. ದೇವರು ದರಿದ್ರರನ್ನೇ ಉಪಯೋಗಿಸುವಾದನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಿಲ್ಲ. ಆದ್ರೆ ಒಂದು ಕಾರ್ಯ ನಾವು ಮಾಡಬೇಕಾಗಿದೆ. ನಾನು ಬಲಹೀನನು, ನಾನು ಜ್ಞಾನಹೀನನು, ನಾನು ದರಿದ್ರನನ್ನು ಒಪ್ಪಿಕೊಳ್ಬೇಕು. ದರಿದ್ರನನ್ನ, ಜ್ಞಾನಹೀನರನ್ನ, ಬಲಹೀನರನ್ನ ಉಪಯೋಗಿಸ್ತಾರೆ ಅಂತ ಅನ್ಕೊಂಡು ದೇವರ ಬಲ ಇಲ್ಲಿ ಎಲ್ಲೋ ಹೋಗಿ ಬಂಡೆಗೆ ಹೋಗಿ ತಲೆ ಚಚ್ಕೊಂಡ್ರೆ ಬಂಡೆ ಗೆಲ್ಲುತ್ತಾ ಆ ವ್ಯಕ್ತಿ ಗೆಲ್ತಾನ? ಬಂಡೆನ ಗೆಲ್ಲೋದು ಅದು ಮಾತ್ರ ತಲೆಯಲ್ಲಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ಏನ್ ನಡೀತಾ ಇದೆ? ಈ ಸೌಲನ ಆರಿಸುವಿಕೆ ನಡೀತದೆ. ಆರಿಸುವಿಕೆ ನಡೆದಕ್ಕಿಂತ ಮುಂಚೆ ಆತನಲ್ಲಿ ಒಂದು ಕಾರ್ಯ ನಡೀತದೆ. 10ನೇ ವಚನದಲ್ಲಿ, ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶನಾದ ಪ್ರವಾದಿ ಸಮೂಹ ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರಾತ್ಮವು ಅವನ ಮೇಲೆ ಬಂದದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಇಲ್ಲಿ ನಾವು ಗಮನಿಸಬೇಕು, ದೇವರ ಕಾರ್ಯವನ್ನ ಮಾಡುವುದಕ್ಕೆ ನಮಗೇನ್ ಬೇಕು? ದೇವರ ಬಲ ಬೇಕು. ಇಲ್ಲಿ ಸೌಲ ರಾಜನ ಸಿಂಹಾಸನ ಜನರಿಂದ ಆರಿಸಿಕೊಳ್ಳಬೇಕು. ಇವರ ಯಾರ ಸಮೂಹನ ಮಧ್ಯದಲ್ಲಿ ಆರಿಸಲ್ಪಟ್ಟಿತ್ತು. ದೇವರ ಪರ್ಮಿಷನ್ ಇದ್ದು ಇವರು ಕೇಳಿದ್ರಲ್ಲ ಅಂತ ಅನ್ಕೊಂಡು ದೇವರು ಕೊಟ್ಟರು ಕೈಗೆ. ಆದ್ರೆ ದೇವರು ನೇರವಾಗಿ ತೆಗೆದುಕೊಂಡು ಹೋಗಿ ಇಲ್ಲಿ ಸಿಂಹಾಸನದಲ್ಲಿ ಕೂರಿಸಿಲ್ಲ. ಯಾಕಂದ್ರೆ ದೇವರಿಗೆ ಗೊತ್ತಿತ್ತು, ಇವನು ಸಿಂಹಾಸನದಲ್ಲಿ ಕೂರಬೇಕಾದ್ರೆ ಇವನ ಮೇಲೆ ಒಂದು ಏನಾಗಬೇಕು, ಇವನಿಗೊಂದು ಅಭಿಷೇಕ ಬೇಕು. ಆ ಅಭಿಷೇಕದಿಂದ ಮಾತ್ರವೇ ಸಾಧ್ಯ ಅನ್ನೋದನ್ನ ನೋಡ್ತೇವೆ. ಆದ್ರೆ ಒಂದನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ, ನಾವು ಇದನ್ನ ಈ ಒಂದು ಟಾಪಿಕ್ ನಾವು ಕಲ್ತುಕೊಳ್ಳೆ ನಮಗೆ ಗೊತ್ತಾಗುತ್ತೆ. ದೇವರ ಅಭಿಷೇಕ ಹೊಂದದೆ ನಾವು ದೇವರ ಯಾವ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ. ಒಂದು ಹುಳುಕಡ್ಡಿ ಕೂಡ ದೇವರ ಸನ್ನಿಧಾನ ನಾವು ಎತ್ತಿ ಹಿಡಿದಕ್ಕೆ ನಮಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲಿ ಕ್ವಾಯಟ್ ಟೀಮ್ ಅಲ್ಲಿ ಇರೋರಿದ್ದೀರಿ, ದೇವರಿಗೋಸ್ಕರ ಯಾವ್ದಾದ್ರೂ ಒಂದು ಚಿಕ್ಕ ಕಾರ್ಯಗಳನ್ನಾದ್ರೂ ಮಾಡೋರಿದ್ದೀರಿ, ನಾವು ಕರ್ತನ ಸಲ ಪ್ರಾರ್ಥನೆ ಮಾಡದೆ ನಾವಿಲ್ಲಿ ಬಂದು ನಿಲ್ಲೋದಾದ್ರೆ ಬೇರೆ ಯಾವ ರೀತಿ ಇರುತ್ತೆ? ಶಸ್ತ್ರಾಸ್ತ್ರಗಳನ್ನ ಹಾಕದೆ ಯುದ್ಧಕ್ಕೆ ಹೋದಂತ ವ್ಯಕ್ತಿ ಹೇಗಿರ್ತಾನೆ? ಶಸ್ತ್ರಾಸ್ತ್ರಗಳನ್ನ ಧರಿಸದೆ ಯುದ್ಧಕ್ಕೆ ಹೋಗಿರೋ ವ್ಯಕ್ತಿ ಹೇಗಿರ್ತಾನೆ? ಆಲೋಚನೆ ಮಾಡಿ. ಅಪೋಸಿಟ್ ಅವನು ಏನ್ ಮಾಡ್ತಾನೆ? ಡೈರೆಕ್ಟ್ ಆಗಿ ಹೊಡಿತಾನೆ. ಅವನು ಹೊಡೆಯೋದು ಕೂಡ ಅವನನ್ನು ಫಸ್ಟ್ ಹೊಡೆಯೋದಿಲ್ಲ. ಇವನು ಯಾವಾಗ ಬೇಕಾದ್ರೆ ಹೊಡಿಬೋದು, ಯಾವನ್ ಬೇಕಾದ್ರೆ ತುಳ್ಕೊಂಡು ಹೋಗ್ತಾರೆ. ಇವನು ಬೇಕಾದ್ರೆ ಇವನಿಗೆ ಬಾಣ ಬೇಡ, ಇವನಿಗೆ ಕತ್ತಿ ಬೇಡ, ಇವನಿಗೆ ಈಟಿ ಬೇಡ. ನಮ್ದು ರಥದ್ದು ಟೈರ್ ಇದೆಯಲ್ಲ, ಅದ್ರದ್ದು ಟೈರ್ ಅಡಿಯಲ್ಲಿ ಹಾಕಿ ಒಂದು ಊತಾಕಣ ಅಂತ ಅನ್ಸುತ್ತೆ. ಆ ರೀತಿ ಅಲ್ಲ, ಆ ರೀತಿ ವೀಕ್ ಪರ್ಸನ್ ಯಾರಾಗಿರ್ತೀವಿ? ನಾವಾಗಿರ್ತೀವಿ. ಸೊ ಅದಕ್ಕೋಸ್ಕರವಾಗಿ ಕ್ವಾಯಟ್ ಟೀಮ್ ಅಲ್ಲೇ ಆಗಿರ್ಬೋದು, ಸಭೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಪವಿತ್ರಾತ್ಮ ಭರಿತರಾಗಿರ್ಬೇಕು. ಹಲ್ಲೆಲೂಯಾ. ಕರ್ತನ ಕಾರ್ಯವನ್ನ, ಯಾವುದೇ ಕಾರ್ಯವನ್ನ ಮಾಡುವುದಕ್ಕೂ ಕೂಡ ಪರಿಶುದ್ಧಾತ್ಮನ ಬಲ ನಮಗೆ ಬೇಕು. ಹಲ್ಲೆಲೂಯಾ. ನಾವು ಯಾವಾಗಲೂ ಕೂಡ ನಮಗೆ ಗೊತ್ತಿಲ್ಲ, ನಾವು ಹೇಳ್ತೇವೆ ನನಗೆ ದೇವರು ನಡೆಸಿದ್ರು ಅಂತ. ಆದ್ರೆ ದೇವರು ನಡೆಸಬೇಕೆ ಬೇಕಾದ್ರೆ ನಿನ್ನಲ್ಲಿ ಒಂದು ಪವಿತ್ರಾತ್ಮನ ತುಂಬಿಸಿಕೊಳ್ಳುವಿಕೆ ಆಗ್ಬೇಕು. ಹಲ್ಲೆಲೂಯಾ. ಆ ಪವಿತ್ರಾತ್ಮನ ತುಂಬಿಸಿಕೊಳ್ಳದೆ ಯಾವಾಗ ಆಗುತ್ತೋ, ಯಾವ ಜವಾಬ್ದಾರಿ ಆದರೂ ಕೂಡ ಕರ್ತರು ನಿಮ್ಮನ್ನ ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಜ್ಞಾನ ನಿಮಗೆ ಇಲ್ಲದೆ ಇರಲಿ, ಆ ಇನ್ಸ್ಟ್ರೂಮೆಂಟ್ ನ ಮ್ಯಾನುವಲ್ ನಿಮಗೆ ಗೊತ್ತಿಲ್ಲದೆ ಇರಲಿ, ಕರ್ತನ ಎಲ್ಲವನ್ನ ಕಲಿಸಿ ನಡೆಸಲು ಶಕ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈತನು ಪ್ರವಾದಿಸ್ತಾನಂತೆ ಸೌಲನು. ನಾನು ಈ ಸೌಲನ ಭಾಗವನ್ನು ಮುಗಿಸಿ ಇವತ್ತಿನ ದಿವಸ ಫಿನಿಶ್ ಮಾಡ್ತೇನೆ. ಸೌಲನ ಏನ್ ಮಾಡ್ತಾ ಇದ್ದಾನೆ? ಪ್ರವಾದಿಸಿ ಸೌಲನ ಮೇಲೆ ಒಂದು ಆತ್ಮನ ಸುರಿಸುವಿಕೆ ನಡೆಯುತ್ತೆ. ಆತ್ಮನ ಸುರಿಸುವಿಕೆ ನಡೆದಾಗ ಎಲ್ಲರೂ ಕೂಡ ಪ್ರವಾದಿಗಳೆಲ್ಲ ಜೊತೆಯಲ್ಲಿ ಯಾರಿದ್ದಾನೆ? ಸೌಲನಿದ್ದಾನೆ ಅಂತ ಅನ್ಕೊಂಡು ಜನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗಂದ್ರೆ ಏನಂತ ಅರ್ಥ ಆಯ್ತು ಅಂತಂದ್ರೆ, ಈತನ ಮೇಲೆ ಒಂದು ಅಭಿಷೇಕ ಇದೆ. ಹಲ್ಲೆಲೂಯಾ. ಈತನು ನಮ್ಮ ರಾಜನಾಗೋದಕ್ಕೆ ಯೋಗ್ಯನಾಗಿದ್ದಾನೆ. ಈತನು ರಾಜನಾದ್ರೆ ಎಲ್ಲರನ್ನ ನಿಭಾಯಿಸ್ತಾನೆ, ಎಲ್ಲರನ್ನ ಪರಿಪಾಲಿಸ್ತಾನೆ, ಎಲ್ಲರಿಗೆ ಒಂದು ನ್ಯಾಯವನ್ನ ಕೊಡ್ತಾನೆ. ನಮಗೋಸ್ಕರ ನಮ್ಮ ವಿರುದ್ಧವಾಗಿ ಯಾರು ಶತ್ರುಗಳು ಬಂದ್ರೆ ಅವರ ವಿರುದ್ಧವಾಗಿ ಅವನು ಯುದ್ಧ ಮಾಡ್ತಾನೆ, ನಮಗೆ ಜಯವನ್ನ ಒದಗಿಸ್ತಾನೆ ಅಂದುಕೊಂಡು ಯಾರು ಅಂದುಕೊಳ್ತಾರೆ? ಜನಗಳು ಅಂದುಕೊಳ್ತಾರೆ. ಆದ್ರೆ ಒಂದು ಸಮಯ ಬರುತ್ತೆ, ಪಡೆದುಕೊಂಡದ್ದನ್ನ ಕಳೆದುಕೊಳ್ಳುವಂತ ಸಮಯ ಬರುತ್ತೆ. ಮೊದಲನೇ ಸಮಯ 16ನೇ ಅಧ್ಯಾಯ 14ನೇ ವಚನ. ಮೊದಲನೇ ಸಮುವೇಲ 16ನೇ ಅಧ್ಯಾಯ 14ನೇ ವಚನ. 10ನೇ ಅಧ್ಯಾಯದಲ್ಲಿ ಇದನ್ನು ದೇವರ ಆತ್ಮನ ಹೊಂದಿದ್ದನು. ಆದ್ರೆ 16ನೇ ಅಧ್ಯಾಯಕ್ಕೆ ಬರುವಾಗ
ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯಾವ ಆತ್ಮ ಆತನ ಮೇಲೆ ಬಂದು ಪ್ರವಾದನೆಯನ್ನು ನುಡಿದನೋ, ಯಾವ ಆತ್ಮ ಆತನಲ್ಲಿ ಬಂದು ಸಿಂಹಾಸನದಲ್ಲಿ ಆತನನ್ನು ಕೂರಿಸಿತೋ, ಯಾವ ಆತ್ಮ ಆತನಲ್ಲಿ ಬಂದು ಒಂದು ಇಸ್ರೇಲ್ ರಾಜನನ್ನಾಗಿ ಅವರಿಗೆ ಮಾಡಿತೋ, ಯಾವ ಆತ್ಮವು ಅನೇಕ ಯುದ್ಧಕ್ಕೆ ವಿರುದ್ಧವಾಗಿ ಬಂದಂತಹ ಫಿಲಿಸ್ತಿಯರ ಮೇಲೆಯೂ ಜಯವನ್ನು ಸಾಧಿಸುವಂತೆ ಮಾಡಿತೋ, ಅದೇ ಆತ್ಮವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಯಿತು. ಪರಿಸ್ಥಿತಿ ನೋಡ್ರಿ, ದೇವರ ಆತ್ಮವು ಬಿಟ್ಟು ಹೋದ ಕೂಡಲೇ ಅವನ ಒಳಗಡೆ ಒಂದು ಪ್ರವೇಶ ಆಗ್ತಾ ಇದೆ. ನೋಡ್ರಿ, ಓನರ್ಶಿಪ್ ಇರಲೇಬೇಕು. ಒಂದು ಮನೆ ಆಗಿರ್ಲಿ, ಯಾವುದೇ ಆಗಿರ್ಲಿ, ಗಾಡಿ ಆಗಿರ್ಲಿ, ಓನರ್ಶಿಪ್ ಇರಲೇಬೇಕು. ಈ ಸೈತಂದ ಏನ್ ಕ್ಯಾರೆಕ್ಟರ್ ಗೊತ್ತಾ? ಓನರ್ಶಿಪ್ ಇಲ್ಲ ಅಂದ್ರೆ ಅವನ ಆಟೋಮೆಟಿಕಲಿ ಅಂತಂದ್ರೆ ನಂದು ಇದು ಅಂತಾನೆ. ಅವನ ಹಂಗೇನೆ, ಅವನಿಗೆ ಒತ್ತುವರಿ ಮಾಡಿ ಅಕ್ವೈರ್ ಮಾಡಿನೇ ಗೊತ್ತಿರೋದು. ನಾವು ಹಳ್ಳಿಗಳಲ್ಲಿ ನೋಡ್ತೇವೆ, ಜರುಗಿಸ್ಕೊಂಡು ಪ್ಲಾಟ್, ಬೇರೆ ಪ್ಲಾಟ್ ಎಲ್ಲ ಅವ್ರವ್ರ ಪ್ಲಾಟ್ ಆಗಿದೆ. ನಾವು ಬೇಲಿ ಹಾಕ್ಲಿಲ್ಲ ಅಂತಂದ್ರೆ ಮುಗೀತು ಕತೆ. ಅದಕ್ಕೋಸ್ಕರ ನನ್ಗೆ ಈ ಪಕ್ಕದ ಮನೆಯಲ್ಲಿ ನಮ್ಮ ಓನರ್ ಅವರು ಹಂಗೆ ಅಂತ ಅನ್ಸ್ಬಿಡ್ತು. ಇವ್ರು ಜರುಗಿಸ್ಕೊಂಡು ಬಂತು. ನಮ್ಮ ಮನೆಯಲ್ಲೇ ಒಳ್ಳಾದ್ರು ಒಳಗೆ ಇಲ್ಲೇ ಬಾಗ್ಲು ಓಪನ್ ಮಾಡಿ ಹಿಂಗ್ ಬಂದ್ಬಿಡ್ತಾರ ಅಂತ ನಮ್ಗೆ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ದೇವ್ರ ಕೃಪೆಯಿಂದ ಅದೊಂದು ಆಗ್ಲಿಲ್ಲ. ಗೋಡೆ ಗಟ್ಟಿಯಾಗಿ ದೇವ್ರು ಮಾಡಿಸಿದ್ರು. ಸೊ ಈ ರೀತಿಯಲ್ಲಿ ಸೈತಾನ ಮಾಡಿದ. ನೋಡ್ರಿ, ಅಲ್ಲಿ ಓನರ್ ದೇವರು ಅಲ್ಲ ಅಂತ ಅನ್ಕೊಂಡು ಗೊತ್ತಾದಾಗ ಅವನೇನ್ ಮಾಡ್ತಾನೆ? ದುರಾತ್ಮ, ಆ ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ ಎಂದು ಅನ್ಕೊಂಡು ಅಲ್ಲಿರುವಂತಹ ಜನರು ರೆಕಗ್ನೈಸ್ ಮಾಡಿದ್ರು. ಯೆಹೋವನು ಕಳುಹಿಸಿದ ದುರಾತ್ಮ, ದೇವರು ದುರಾತ್ಮನ ಕಳಿಸ್ತಾನ? ಥಿಯೋಲಾಜಿಕಲ್ ಕ್ವೆಶ್ಚನ್. ಅಂದ್ರೆ ದೇವರು ಕಳಿಸ್ತಾನೆ ಅಂತ ಅಲ್ಲ. ಏನ್ ಬರುತ್ತೆ? ಬರುತ್ತೆ. ಅದು ಪಾಪ ಆದ್ಕೊಂಡೆ ದೇವ್ರ ಏನ್ ಮಾಡ್ಬೇಕು ಅಂತಾನೆ ಇಲ್ಲ. ಪಾಪ ಬಂತು ಅಂತಂದ್ರೆ ಒಳಗಡೆ ದುರಾತ್ಮ ಬಂತು ಅಂತ ಲೆಕ್ಕ. ಇದಕ್ಕೆ ನಮ್ಗೆ ವಾಕ್ಯದ ಆಧಾರ ಬೇಕು. ಇದನ್ನೇ ವಾಕ್ಯ ಹೇಳ್ಕೊಂಡು ಅನ್ಯ ಜನರು ಏನ್ ಮಾಡ್ತಾರೆ? ದೇವರು ಯಾಕೆ ಆತನು ಪ್ರೀತಿ ಸ್ವರೂಪನು, ಆತನು ಜನರನ್ನ ಪ್ರೀತಿಸೋನು, ಯಾಕೆ ದುರಾತ್ಮವನ್ನು ಕಳಿಸ್ದ? ಈಗ ನಾವು 2 ಇನ್ಸಿಡೆಂಟ್ ಅಲ್ಲಿ ನೋಡ್ತೀವಿ. ಪೂರ್ವಕಾಲದಲ್ಲಿ ಬರೆಯಲ್ಪಟ್ಟಿದೆ, ಕಿಂಗ್ಸ್ ಅಲ್ಲೂ ಬರೆಯಲ್ಪಟ್ಟಿದೆ, ಸಮುವೇಲ ಪುಸ್ತಕದ ಅರಸುಗಳಲ್ಲಿ ಬರೆಯಲ್ಪಟ್ಟಿದೆ. ಏನ್ ಬರೆಯಲ್ಪಟ್ಟಿದೆ? ಒಂದು ಕಡೆ ಸೈತಾನನು ಕಾನೇಶುಮಾರಿ ಮಾಡೋದಕ್ಕೆ ದಾವೀದನನ್ನು ಪ್ರೇರೇಪಿಸಿದಂತ ಇದೆ. ಇನ್ನೊಂದು ಕಡೆ ದೇವರು ಕಾನೇಶುಮಾರಿ ಮಾಡೋದಕ್ಕೆ ದಾವೀದನನ್ನು ಪ್ರೇರೇಪಿಸಿ ಸೈತಾನನ ದುರಾತ್ಮ ಪ್ರೇರೇಪಿಸಿತು ಅಂದ್ಕೊಂಡು ಬರೆಯಲ್ಪಟ್ಟಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕ್ರಿ. ಯೋಬನ ಒಂದು ವಿಚಾರ ಬಂದಾಗ ಅವನು ಯಾವಾಗಲೂ ನೋಡಿ ದೂರ ಹೇಳೋದಕ್ಕೆ, ಅವನು ದೂರಗಾರನು. ಅವನಿಗೆ ಒಂದು ರೀತಿಯಲ್ಲಿ ಪರಲೋಕ ಹೋಗೋದಕ್ಕೆ ಪರ್ಮಿಷನ್ ಇದೆ. ಏನಕ್ಕೆ? ಖಾಲಿ ಕಾನ್ವರ್ಸೇಷನ್ ಮಾಡೋದಕ್ಕೆ ಪರ್ಮಿಷನ್ ಇದೆ. ಏನ್ ಕಾನ್ವರ್ಸೇಷನ್ ಮಾಡ್ತಾನೆ ಅವನು? ಬೇರೆ ಏನು ಮಾಡೋದಿಲ್ಲ. ಯಾರೆಲ್ಲ ದೇವಚಂದ್ರಿದ್ದಾರೋ, ಯಾರಿಂದ ದೇವರಿಂದ ಆರಿಸ್ಬಿಟ್ಟಿದ್ದಾರೋ, ಯಾರು ದೇವರ ಅಭಿಷೇಕಿಸಿದಾನೋ, ಯಾರು ದೇವರ ಆತ್ಮಿಕ ವರದಾನಗಳು ಅವರ ವಿರುದ್ಧವಾಗಿ ದೂರ ಹೇಳುವಂತ ಒಂದು ಆಲೋಚನೆ ಅವನಿಗೆ ಪ್ರತಿ ಕ್ಷಣವೂ ಇದೆ. ಅದಕ್ಕೋಸ್ಕರ ಒಂದು ಇನ್ಸಿಡೆಂಟ್ ಮಾತ್ರ ನೋಡ್ತೀವಿ. ಯೋಬನ ವಿರುದ್ಧವಾಗಿ ಅವನು ದೂರ ಹೇಳಕ್ ಹೋಗ್ತಾನೆ. ಅವನೇನೇನ್ ಕೇಳ್ತಾ ಇದ್ದಾನೆ? ನನಗೆ ಪರ್ಮಿಷನ್ ಕೊಡು, ನನಗೆ ಅಧಿಕಾರ ಕೊಡು, ನಾನು ಅವನನ್ನ ನಾಶ ಮಾಡ್ತೀನಿ, ಅವನನ್ನ ದೂಷಣೆ ಮಾಡೋದು ಮಾಡ್ತೀನಿ, ಅವನನ್ನ ಟೆಂಪ್ಟ್ ಮಾಡ್ತೀನಿ. ಅವನು ಯೇಸು ಕ್ರಿಸ್ತನನ್ನೇ ಬಿಡ್ಲಿಲ್ಲ. ಮನುಷ್ಯ ಕುಮಾರನ ದೇವಕುಮಾರನಾದ ಯೇಸು ಕ್ರಿಸ್ತನನ್ನೇ ಅದನ್ನು ಶೋಧಿಸುವುದಕ್ಕೆ ಮುಂದಾಗ್ತಾನೆ. ಅಷ್ಟು ಮಟ್ಟಕ್ಕೆ ಅವನು ತನ್ನ ಕೆಲಸವನ್ನ ಮಾಡ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ದೇವರು ದುರಾತ್ಮವನ್ನ ಕಳಿಸಿಲ್ಲ. ದೇವರ ಬಳಿ ಹೋಗಿ ಅವನು ಏನ್ ಕೇಳ್ತಾನೆ? ಈಗ ಸೌಲನನ್ನ ನೀನು ರಾಜ ಮಾಡ್ದಲ್ಲ, ನಿನಗೆ ರಾಜ ಆಗಿದ್ರು, ಈ ಜನರು ನಿನ್ನ ರಾಜತ್ವ ಬೇಡ, ಮನುಷ್ಯನ ರಾಜತ್ವ ಬೇಕು ಅಂತ ಕೇಳಿದ್ರು. ಯಾವ ನೀನ್ ನೇಮಿಸಿದ್ಯೋ ಅವನ್ ನಿನ್ ಮಾತು ಕೇಳಲಿಲ್ಲ, ಅವಿಧೇಯನಾದ. ನಿನ್ ನ್ಯಾಯ ಪ್ರಮಾಣ ಏನಿರುತ್ತೆ? ಅವಿಧೇಯರಿಗೆ ಇಂತೆಂತ ಶಿಕ್ಷೆ ಆಗಬೇಕು ಅಂತ ಅನ್ಕೊಂಡು ಆ ಶಿಕ್ಷೆಯ ಒಂದು ಕಾಲ ಪ್ರಾರಂಭವಾಗ್ಲಿ, ನನ್ನನ್ನು ಕಳುಹಿಸಿಕೊಡು ಅಂತ ಕೇಳುವಾಗ ಇಲ್ಲಿ ಸೌಲನ ಒಳಗಡೆ ಕಳಿಸ್ತೇನೆ. ಇನ್ನೊಂದು ಇನ್ಸಿಡೆಂಟ್ ನಾವು ಗಮನಿಸ್ತೇವೆ.
ಯಾರು ಈ ಸುಳ್ಳು ಪ್ರವಾದಿಗಳ ಒಳಗಡೆ ಹೋಗಿ ಸುಳ್ಳು ಹೇಳಕ್ ಹೋಗ್ತೀರಾ ಅಂತ ಅನ್ಕೊಂಡು ಕೇಳೋ ಒಂದು ಇನ್ಸಿಡೆಂಟ್ ಬರುತ್ತೆ. ಆವಾಗ ಆ ಒಂದು ದುರಾತ್ಮ ಅಲ್ಲಿ ಬಂತು, ಸುಳ್ಳಿನ ಆತ್ಮ ಬಂತು ಅಂತ ಅನ್ಕೊಂಡು ಹೇಳಿ, ಯಾರು ಇವನು? ಇವನೇ ಸೈತಾನನಾಗಿದ್ದಾನೆ, ಇವನೇ ದುರಾತ್ಮನಾಗಿ ನಾನು ಹೋಗ್ತೀನಿ ಅವ್ರ ಬಾಯಿಯ ಮುಖಾಂತರವಾಗಿ ಏನ್ ನೋಡಿಸ್ತೀನಿ? ಸುಳ್ಳನ್ನ ನೋಡಿಸ್ತೀನಿ. ಇದೇ ಇನ್ಸಿಡೆಂಟ್ ಇಲ್ಲಿ ನಡೆದಿದೆ. ಇದನ್ನ ಯಾಕೆ ನಾನು ಟಚ್ ಮಾಡಿದೆ ಅಂತಂದ್ರೆ, ನಿಮ್ಗೆ ಅನ್ಸ್ಬಾರ್ದು ಯಾಕೆ ಇದು ದೇವರು ದುರಾತ್ಮವನ್ನು ಕಳಿಸಿದ್ರಲ್ಲ, ದಾವಿದನನ್ನ ಯಾಕೆ ಕನೇಶ್ಮಾರಿ ಮಾಡಿದ್ರೆ ದೇವರಿಗೆ ಗೊತ್ತಿರ್ಲಿಲ್ವಾ ಇಂಥ ಸಮಸ್ಯೆಗಳು, ಇಂಥ ರೋಗಗಳು, ಜನಗಳು ಸಾಯ್ತಾರೆ ಅಂತ ಅನ್ಕೊಂಡು ಗೊತ್ತಿರ್ಲಿಲ್ವಾ ಅನ್ಕೊಂಡು ಅನ್ಸಿರುತ್ತೆ. ಆದ್ರೆ ಕರ್ತನ ಎಂದಿಗೂ ಕೂಡ ಕೆಟ್ಟದಕ್ಕೆ ಕಾರಣಕರ್ತನಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆತನ ಎಂದಿಗೂ ಕೂಡ ಕೆಟ್ಟದಕ್ಕೆ ಕಾರಣಕರ್ತನಲ್ಲ. ಆತನು ಒಳ್ಳೆಯದನ್ನ ಮಾಡುವಂತ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ವ್ಯಕ್ತಿತ್ವದ ವಿರುದ್ಧವಾಗಿ ಆತನ ಯಾವ ಕಾರ್ಯವನ್ನ ಆತನ ಮಾಡೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದುರಾತ್ಮವು ದೇವರಾತ್ಮವನ್ನು ಹೊಂದಿದಂತ ಸೌಲನ ಒಳಗಡೆ ದುರಾತ್ಮ ಹೊಂದಿದ್ದು ಯಾಕೆ ಅಂತ ನೋಡುವಾಗ, ದೇವರಾತ್ಮವು ಆತನನ್ನು ಬಿಟ್ಟು ಹೋಗಿದ್ರಿಂದ. ಇವತ್ತಿನ ದಿವಸ ನಾವಲ್ಲಿ ಒಂದು 70 ಜನರ ಗುಂಪನ್ನು ನೋಡಿದ್ರೆ ಅವರು ಪ್ರವಾದಿಸಿದರಂತೆ, ಮತ್ತೆ ಪ್ರವಾದಿಸಲಿಲ್ಲ. ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಆ ರೀತಿ ಇದೆಯಾ? ಸೌಲನ್ನು ಒಂದಿಷ್ಟು ವರ್ಷ 40 ವರ್ಷ ಆಳ್ದ ನೋಡಿ. ದೇವರೆಷ್ಟು ಕರುಣಾಮಯ ಅಂತಂದ್ರೆ, ನಾವು ರಾಜ್ಯ ಆಳಿದ ವರ್ಷಗಳನ್ನ ನಾವು 3 ಜನ ಮೇನ್ ಆಗಿ ರಾಜ್ಯ ಆಳಿದವರನ್ನ ನಾವು ನೋಡಿದ್ದೇವೆ. ಒಬ್ಬ ಸೌಲ, ದಾವೀದ, ಮೂರನೇದಾಗಿ ಸೊಲೊಮೋನ. ಇವ್ರು 3 ಜನರು ಕೂಡ 40 ವರ್ಷಗಳ ಆಳ್ತಾರೆ. ಇವರ ಜೀವಿತವನ್ನ ನೋಡೋದಾದ್ರೆ ದೇವರಾತ್ಮನಿಂದ 3 ಜನರು ಕೂಡ ನಡೆಸಲ್ಪಟ್ರು. ಇಬ್ಬರದ್ದು ಪ್ರಾರಂಭ ಚೆನ್ನಾಗಿತ್ತು, ಅಂತ್ಯ ದುರಂತವಾಯಿತು. ಒಬ್ಬೊಂದು ಪ್ರಾರಂಭನೂ ಚೆನ್ನಾಗಿತ್ತು, ಏಳು ಬೀಳು ಇತ್ತು, ಕೊನೆಗೆ ಅಂತ್ಯ ಕೂಡ ಕೊನೆಗೆ ಚೆನ್ನಾಗಿತ್ತು. ಆದ್ರೂ ಕೂಡ ದೇವರು ನೋಡ್ರಿ 40 ವರ್ಷಗಳ ಕಾಲ ಆಳುವಂತ ಕೃಪೆಯನ್ನ ಕೊಟ್ಟನು. ಹಲ್ಲೆಲೂಯಾ. ಇದರಲ್ಲಿ ನಮಗೆ ದೇವರ ಕ್ಯಾರೆಕ್ಟರ್ ಫೈಂಡ್ ಔಟ್ ಮಾಡಬಹುದು. ದೇವರು ಎಂಥ ಒಳ್ಳೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಎಂಥ ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ದುಷ್ಟನು ತನ್ನ ಕಣ್ಣ ಮುಂದೆ ಇದ್ದರೂ ಕೂಡ ಆತನ ಒಂದು ತಿರುಗುವಿಕೆಗೆ ಆತನ ಬಯಸಿದವನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಮಾನಸಾಂತರವನ್ನ ಬಯಸಿದ, ಆತನ ಸೌಲನ ಮಾನಸಾಂತರವನ್ನ ಕರ್ತನ ಬಯಸಿದ ಆತನಾಗಿದ್ದಾನೆ. ಓ ಸೊಲೊಮೋನನ ಮಾನಸಾಂತರವನ್ನ ಬಯಸಿದ ಆತನಾಗಿದ್ದಾನೆ. ಇವತ್ತಿನ ದಿವಸ ಕರ್ತನ ಹೇಳ್ತಾ ಇದ್ದಾನೆ, ನೀನು ತಿರುಗಿ ಟ್ರ್ಯಾಕ್ಗೆ ಬರಬೇಕು. ಹಲ್ಲೆಲೂಯಾ. ನೀನು ತಿರುಗಿ ಟ್ರ್ಯಾಕ್ಗೆ ಬರಬೇಕು ಅಂತಂದ್ರೆ ನೀನು ಹತ್ತಿರ ಬರಬೇಕು. ಹಲ್ಲೆಲೂಯಾ. ನೀನು ಬೆಟ್ಟವನ್ನು ಹತ್ತಬೇಕು. ಮೋಶೆ ಯಾವುದೋ ಬೆಳಕು ಕಾಣ್ತಾ ಇದೆ, ಅದು ಏನದು ಅಂತ ಅನ್ಕೊಂಡು ಹುಡುಕದ್ನಲ್ಲ, ಅದೇ ರೀತಿಯ ಹುಡುಕುವಿಕೆ ನಮ್ಮಲ್ಲಿ ಉಂಟಾಗುವುದಾದ್ರೆ ನಮಗೊಂದು ಸಂದರ್ಶನ ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮೊಂದು ಎನ್ಕೌಂಟರ್ ಕರ್ತನು ಕೊಡುವಾತನಾಗಿದ್ದಾನೆ. ಇವತ್ತಿನ ದಿವಸ ನಾವು ಸೌಲನ ರೀತಿಯಲ್ಲಿ ನಮ್ಮ ಆತ್ಮಿಕ ವರದಾನಗಳನ್ನ ಕಳೆದುಕೊಂಡಿದ್ದೇ ಇದ್ದೇವಾ? ಪ್ರಾರ್ಥನೆಯ ಜೀವಿತವನ್ನ ಕಳೆದುಕೊಂಡೇ ಇದ್ದೇವಾ? ಅಥವಾ ಸತ್ಯವೇದ ಧ್ಯಾನವನ್ನ ನಾವು ಕಳೆದುಕೊಂಡಿದ್ದೇವಾ? ಅಥವಾ ನಾವು ಪ್ರಾರ್ಥನೆ ಮಾಡಿದ ದೇವರ ಜೊತೆ ಸಮಯ ಕಳೆದುಕೊಂಡು ಕೂತಿದ್ದೇವಾ ಅನ್ನೋದನ್ನ ಇವತ್ತಿನ ದಿವಸ ಆಲೋಚನೆ ಮಾಡದೆ ಹೋದ್ರೆ ಏನಾಗುತ್ತೆ ಹೇಳಿ? ಓನರ್ಶಿಪ್ ಚೇಂಜ್ ಆಗುತ್ತೆ. ಓನರ್ಶಿಪ್ ಚೇಂಜ್ ಆದ್ರೆ ಬಹಳ ಕಷ್ಟ. ಅದಕ್ಕಿಂತ ದುರಂತ ಬೇಡ. ಇವತ್ತಿನ ದಿವಸ ಕರ್ತನ ಜನ ಒಂದು ಸಮರ್ಪಣೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಇಷ್ಟು ಜನರೇ ಇರಬಹುದು, ಈ ವಾಕ್ಯ 1000 ಜನರಿಗೆ ಸಿಗದೆ ಇರಬಹುದು, ಆದ್ರೆ ನಾವು ಇಷ್ಟು ಜನರ ಬದಲಾವಣೆ ಆದ್ರೆ ದೇವರ ರಾಜ್ಯದಲ್ಲಿ ಒಂದು ಸಂತೋಷ ಉಂಟಾಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ಆತ್ಮ ದೇವರ ಕಡೆ ತಿರುಗೋದಾದ್ರೆ ಪರಲೋಕದಲ್ಲಿ ಒಂದು ಜಯ ಘೋಷ ಉಂಟಾಗುತ್ತೆ, ಒಂದು ಸೆಲೆಬ್ರೇಷನ್ ಉಂಟಾಗುತ್ತೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪರಲೋಕದಲ್ಲಿ ಒಂದು ಸೆಲೆಬ್ರೇಷನ್ ಉಂಟು ಆಗುವುದಾಗಲಿ. ನಾವು ದೇವರ ಕಡೆ ತಿರುಗಿ ನಮ್ಮನ್ನು ಮಾರ್ಪಾಡುಂಟು ಮಾಡುತ್ತಾರೆ. ಹಳೆಯ ದಿನಗಳನ್ನು ನೆನಪಿಸಿಕೊಡ್ತಾ ಇದ್ದೇವೆ. ನೀನು ದೇವರ ಆತ್ಮ ವರ್ಷವಾಗಿ ನನ್ನನ್ನು ನಡೆಸಿದ ದಿನಗಳನ್ನು ನೆನಪಿಸಿಕೊಡ್ತಾ ಇದ್ದೇವೆ. ನೀನು ಮತ್ತೆ ತಿರುಗಿ ನನ್ನನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧನ ದೇವರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ. ಪರಿಶುದ್ಧನ ದೇವರಿಗೆ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ಈ ಒಂದು ವಾಕ್ಯವನ್ನು ಧ್ಯಾನ ಮಾಡಲು ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಯೇಸುವೇ. ಕರ್ತನೆ ರಾಜ, ಹೌದು ಸ್ವಾಮಿ. ಕರ್ತನೆ 70 ಜನರು ಪ್ರವಾದಿಸಿದರು, ಆದರೆ ಕರ್ತನೆ ಅವರು ಆದ ನಂತರ ಪ್ರವಾದಿಸಲಿಲ್ಲ ಎಂದು ನಾವು ನೋಡಿದ್ದೇವೆ. ಕರ್ತನೆ ನಮ್ಮ ಜೀವಿತ ಒಂದು ವೇಳೆ ಏನಾದ್ರೂ ಆ ರೀತಿ ಇದೆಯಾ ಕರ್ತನೆ? ನಾವು ಪ್ರಾರಂಭದಲ್ಲಿ ಎಲ್ಲ ನಿನ್ನ ಕಾರ್ಯಗಳ
ಕಾರ್ಯಗಳನ್ನ ಮಾಡಿದೆವು, ತದನಂತರ ಕರ್ತನೆ ಎಲ್ಲವೂ ನಿಂತು ಹೋಗಿದೆಯಾ ಕರ್ತನೆ, ಮತ್ತೆ ತಿರುಗಿ ನಿನ್ನ ಕಾರ್ಯಗಳನ್ನ ಮಾಡುವ ಹಾಗೆ ನಮ್ಮನ್ನ ನಿಲ್ಲಿಸು ಕರ್ತನೆ, ನಮ್ಮನ್ನ ಬಲಪಡಿಸು, ನಮ್ಮನ್ನ ನಡೆಸು ಯೇಸುವೆ. ನಮಗೆ ಸಿಕ್ಕಿದಂತ ಆತ್ಮಿಕ ವರದಾನಗಳು ಕರ್ತನೆ, ನಮಗೆ ಸಿಕ್ಕಿದಂತ ಅಭಿಷೇಕ ಕರ್ತನೆ, ಮತ್ತೆ ತಿರುಗಿ ಕರ್ತನೆ ಹೊಂದಿಕೊಳ್ಳುವಾಗ ನಮಗೆ ನೀನು ತಾನೇ ನಡೆಸುವುದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಮ್ಮನ್ನ ಕರ್ತನೆ ನಿನ್ನ ಕಾರ್ಯಗಳನ್ನ ಮಾಡುವುದಕ್ಕೆ ನಮ್ಮ ಆತ್ಮಿಕದಲ್ಲಿ ಕರ್ತನೆ ನಮ್ಮನ್ನ ಕುಗ್ಗಿಸಿರುವ ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸುವುದಕ್ಕೆ ಜೀವವುಳ್ಳ ತಂದೆ, ಆಮೆನ್.